ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತೊಂದು ಚಿಕನ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಚಿಕನ್ ಕರಿ. ತುಂಬಾನೇ ಸುಲಭವಾಗಿ ಮಾಡ್ಕೋಬಹುದು, ಜಾಸ್ತಿ ಕೆಲಸ ಏನೂ ಇಲ್ಲ, ತುಂಬಾ ಸುಲಭವಾಗಿ ಮಾಡ್ಕೋಬಹುದು, ಅಷ್ಟೇ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗ್ಬಹುದು. ಇದು ಗೀ ರೈಸ್ ಜೊತೆ, ಆಮೇಲೆ ನೀರ್ ದೋಸೆ, ಚಪಾತಿ ಇದ್ರ ಜೊತೆಗೆಲ್ಲ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ಮಂಗಳೂರು ಕಡೆ ಮಾಡೋ ಚಿಕನ್ ಕರಿ. ಅದು ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ನೋಡಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇಲ್ಲಿ ನೋಡೋಣ. ಈ ರೀತಿ ಒಂದು ಚಿಕ್ಕದೊಂದು ಪ್ಯಾನ್ ಇಟ್ಟಿದ್ದೇನೆ, ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ 2.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಧನಿಯಾ ಅದು ಕೊರಿಯಂಡರ್ ಸೀಡ್ಸ್ ಉಂಟಲ್ಲ, ಅದು ದೊಡ್ಡ ಚಮಚದಲ್ಲಿ 2.5 ಸ್ಪೂನು. ಅದೇ ಸ್ಪೂನ್ ಅಲ್ಲಿ 1.5 ಸ್ಪೂನು ಇದು ಸೋಂಪು ಉಂಟಲ್ಲ, ಅದು ಹಾಕ್ತಾ ಇದ್ದೀನಿ. ಬಡಿ ಸೊಪ್ಪು ಹಾಕ್ತಾ ಇದ್ದೀನಿ, ಸೋಂಪು ಅದು 1.5 ಸ್ಪೂನ್ ಸಾಕು. ಕೊತ್ತಂಬರಿ 2.5 ಸ್ಪೂನ್ ಬೇಕು ದೊಡ್ಡ ಚಮಚದಲ್ಲಿ. ಆನಂತರ ಇದಕ್ಕೆ ಒಂದು 3 ಏಲಕ್ಕಿ ಸಾಕು, ಜಾಸ್ತಿ ಬೇಡ, ಇದೆಲ್ಲ ಇಷ್ಟೇ ಸಾಕು. ಆಮೇಲೆ ಒಂದು 5 ಲವಂಗ, ಚಿಕ್ಕದೊಂದು ಪೀಸ್ ಚಕ್ಕೆ, ಇಷ್ಟೇ ಸಾಕು. ಇದೆಲ್ಲ ಜಾಸ್ತಿ ಹಾಕಬಾರ್ದು. ಇದನ್ನೆಲ್ಲ ಹಾಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ, ಯಾಕಂದ್ರೆ ಇದು ಬೇಗ ಹೊತ್ತಿ ಹೋಗೋದು. ಅದಕ್ಕೋಸ್ಕರ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ತಾನೆ ಇರಿ. ಮೀಡಿಯಂ ಫ್ಲೇಮ್ ಅಲ್ಲಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ. ಇನ್ನು ನಾವು ಚಿಕನ್ ಕರಿಗೆ ಬೇರೆ ಗರಂ ಮಸಾಲೆ ಏನು ಹಾಕುವ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವು ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿದ್ದೇವಲ್ಲ, ಇದೇ ಸಾಕು, ಬೇರೆ ಗರಂ ಮಸಾಲೆ ಬೇಡ. ನೋಡಿಲಿ ಈ ತರ ಚೆನ್ನಾಗಿ ರೋಸ್ಟ್ ಆಗಿ ಬಂದಿದೆ. ಈ ತರ ಹೋಗಿ ಎಲ್ಲ ಬರುತ್ತೆ, ಏನು ಆಗಲ್ಲ, ಸಾಕು ಇಷ್ಟು. ಈ ತರ ಆದ್ರೆ ಸಾಕು, ಇಷ್ಟು ರೋಸ್ಟ್ ಆಗಿದಲ್ಲ ನಿಮ್ಗೆ ಅಂತದಲ್ಲ, ಈ ತರ ಸಾಕು ಇಷ್ಟು. ಇನ್ನು ಇದೊಂದು ಬೇರೊಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಅದೇ ಪ್ಯಾನ್ ಅಲ್ಲಿ ಇಟ್ಕೋಬೇಡಿ, ಅದು ಪ್ಯಾನ್ ತುಂಬಾ ಬಿಸಿಯಾಗಿರುತ್ತೆ, ಅದರಲ್ಲೇ ಇಟ್ರೆ ಮತ್ತೆ ಅದು ಕಪ್ಪಾಗುತ್ತೆ. ಅದಕ್ಕೋಸ್ಕರ ಬೇರೆ ಪಾತ್ರಕ್ಕೆ ಹಾಕಿ ಅದು ತಣ್ಣಗಾದ ನಂತರ ಈ ತರ ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ನೋಡಿಲಿ ಈ ತರ ಎಷ್ಟು ನೈಸ್ ಆಗಿ ಪೌಡರ್ ಆಗುತ್ತೋ ಆ ತರ ಪೌಡರ್ ಮಾಡ್ಕೊಳ್ಳಿ. ಈ ತರ ಮಾಡ್ಕೊಂಡು ನಮ್ಗೆ ಇದು 1 ವರ್ಷ ಕಾಲ ಕೂಡ ಈ ತರ ಡಬ್ಬದಲ್ಲಿ ಈ ತರ ಪುಡಿ ಮಾಡ್ಕೊಂಡು ಡಬ್ಬದಲ್ಲಿ ಹಾಕಿಟ್ರೆ 1 ವರ್ಷ ಕೂಡ ಇಡ್ಕೋಬಹುದು, ಏನು ಆಗಲ್ಲ. ನಾವು ಚಿಕನ್ ಕರಿ ಮಾಡುವಾಗ ಯೂಸ್ ಮಾಡಿದ್ರಾಯ್ತು. ನೋಡಿಲಿ ನಂತರ ಈ ತರ ಒಂದು ಕುಕ್ಕರ್ ಇಟ್ಟಿದ್ದೇನೆ, ಒಂದು ಸ್ಟವ್ ಆನ್ ಮಾಡ್ಕೊಂಡು ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ, ಕೋಕೋನಟ್ ಆಯಿಲ್ ಇದ್ರೆ ಅದೇ ಹಾಕೊಳ್ಳಿ, ಇಲ್ಲಾಂದ್ರೆ ಬೇರೆ ಆಯಿಲ್ ಆಗುತ್ತೆ, ಯಾವ್ದು ಆಗ್ಬಹುದು. ಅದಕ್ಕೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕಿದ್ದೇನೆ ನಾನಿಲ್ಲಿ. ಚಿಕ್ಕದಾದ್ರೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಆದ್ರೆ 2 ಅಥವಾ ಒಂದು 3 ಈರುಳ್ಳಿ, 2 ಅಥವಾ ಒಂದು 3 ಈರುಳ್ಳಿ ಅಷ್ಟು ಸಾಕು, ಜಾಸ್ತಿ ಬೇಡ. ಅದರ ಜೊತೆಗೇನೆ 2 ಹಸಿಮೆಣಸು ಕೂಡ ಹಾಕಿದ್ದೇನೆ. ಮತ್ತೆ ಆಮೇಲೆ ಇದು ಫ್ರೈ ಆಗ್ಬೇಕು, ಅದರ ಜೊತೆಗೆ ಉಪ್ಪು ಹಾಕೋಲ್ವಾ, ಉಪ್ಪು ಹಾಕುವಾಗ ನಮಗೆ ಬೇಗ ಫ್ರೈ ಆಗಿ ಸಿಗುತ್ತೆ ಈರುಳ್ಳಿ, ಅದಕ್ಕೋಸ್ಕರ ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಫ್ರೈ ಮಾಡಿ ಒಂದು ಅರ್ಧ ಭಾಗ ಫ್ರೈ ಆಗಿ ಬರುತ್ತಲ್ಲ ಈರುಳ್ಳಿ, ಅರ್ಧ ಭಾಗ ಫ್ರೈ ಆದ ನಂತರ ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದು ಈ ತರ ಜಜ್ಕೊಂಡು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಹಾಕಿದ್ರು ಆಗುತ್ತಾ, ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಜಸ್ಟ್ ಕ್ರಶ್ ಮಾಡ್ತೀವಲ್ಲ ಆ ತರ ಮಾಡ್ಕೊಂಡು ಅದೊಂದು ದೊಡ್ಡ ಚಮಚದಲ್ಲಿ 1/4 ಅಷ್ಟೆಲ್ಲ ಸಾಕು. ಹಾಕಿ ಅದು ಚೆನ್ನಾಗಿ ಫ್ರೈ ಆಗ್ಲಿ, ಅದರ ಹಸಿ ವಾಸನೆ ಎಲ್ಲ ಹೋಗುತ್ತಲ್ಲ. ಆ ನಂತರ ದೊಡ್ಡ ಸೈಜ್ 2 ಟೊಮೆಟೊ ಹಾಕ್ತಾ ಇದ್ದೀನಿ, ಚಿಕ್ಕದಾದ್ರೆ ಸ್ವಲ್ಪ 3 ಹಾಕೊಳ್ಳಿ. ಇದು ದೊಡ್ಡ ಸೈಜ್ ಟೊಮೆಟೊ 2 ಹಾಕ್ತಾ ಇದ್ದೀನಿ. ಇದು ಫ್ರೈ ಆಗ್ಬೇಕು, ಅದು ಮುಚ್ಚಲು ಹಾಕಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗಿ ಸಿಗುತ್ತೆ. ಈ ತರ ಮುಚ್ಚಲು ಹಾಕಿದ್ರೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ಈ ತರ ನೋಡಿ ಇದು ಟೊಮೆಟೊ ಹಾಕಿ, ಟೊಮೆಟೊ ಚೆನ್ನಾಗಿ ಫ್ರೈ ಆಗಿ ಬಂದಿದೆ, ಸಾಫ್ಟ್ ಆಗಿ ಬಂದಿದೆ. ಇನ್ನು ಇದನ್ನು ಈ ತರ ಫ್ರೈ ಆಗುತ್ತಲ್ಲ, ಅದನ್ನು ಒಂದು ಸೈಡ್ಗೆ ಈ ತರ ನೋಡಿ ಈ ತರ ಮಾಡ್ಕೊಂಡಿದ್ದೀನಿ, ಒಂದು ಸೈಡ್ ಅಲ್ಲಿ ಈ ತರ ಮಾಡ್ಕೊಳ್ಳಿ ಮಸಾಲ. ಇವಾಗ ಈ ಟೈಮಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ 1.5 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ, ದೊಡ್ಡ ಚಮಚದಲ್ಲಿ 1.5 ಸ್ಪೂನ್, ಇಷ್ಟು ಸಾಕು, ಜಾಸ್ತಿ ಬೇಡ. ನಾನಿಲ್ಲಿ ತೆಗೆಯುವುದು 900 ಗ್ರಾಮ್ ಚಿಕನ್, 1 ಕೆಜಿಗೆ 100 ಗ್ರಾಮ್ ಕಮ್ಮಿ ಉಂಟು ಚಿಕನ್, ಅಷ್ಟು ಚಿಕನ್ಗೆ ಇಷ್ಟೇ ಸಾಕು, ಜಾಸ್ತಿ ಬೇಡ. ಇದನ್ನು ಈ ತರ ಅದೇ ಸೈಡ್ ಅಲ್ಲಿ ಇಟ್ಕೊಂಡು ಈ ತರ ರೋಸ್ಟ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡುವಾಗ ಅದು ಒಳ್ಳೆ ಸ್ಮೆಲ್ ಬರುತ್ತೆ, ರೋಸ್ಟ್ ಆದಾಗ ಒಂದು ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಬರುತ್ತೆ. ಆಮೇಲೆ ಮೆಣಸಿನ ಪುಡಿ ಅದು ಸ್ವಲ್ಪ ಡಾರ್ಕ್ ಕಲರ್ ಆಗುತ್ತೆ, ಅಷ್ಟರ ತನಕ ಚೆನ್ನಾಗಿ ಈ ತರ ರೋಸ್ಟ್ ಮಾಡ್ಕೊಳ್ಳಿ, ಅದರ ಸೈಡ್ ಅಲ್ಲಿ ಇಟ್ಕೊಂಡು. ಆನಂತರ ಇದೆಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ಈ ತರ ನೋಡಿಲಿ, ಈ ತರ ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಒಂದು ಅರ್ಧ ಅಥವಾ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಳ್ಳೋಣ. ಆಮೇಲೆ ನಾವಿವಾಗ ಪುಡಿ ಮಾಡಿದ್ದೇವಲ್ಲ ಕೊತ್ತಂಬರಿ ಬಡಿ ಸೊಪ್ಪು ಪುಡಿ ಪೌಡರ್ ಉಂಟಲ್ಲ, ಅದು 1/4 ಟೇಬಲ್ ಸ್ಪೂನ್, ದೊಡ್ಡ ಚಮಚದಲ್ಲಿ 1/4 ಸ್ಪೂನ್ ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ, ಇಷ್ಟೇ ಸಾಕು. ಇದು ಜಾಸ್ತಿ ಚಿಕನ್ ಕರಿ ಮಾಡುವುದಾದ್ರೆ ನಿಮಗೆ ಬೇಕಾದಷ್ಟು ನೋಡ್ಕೊಂಡು ಜಾಸ್ತಿ ಹಾಕೊಳ್ಳಿ. ಒಂದು ಕೆಜಿ ಚಿಕನ್ಗೆಲ್ಲ ಇಷ್ಟೇ ಸಾಕಾಗಬಹುದು, 1 ಸ್ಪೂನು ಅಥವಾ 2 ಸ್ಪೂನು ದೊಡ್ಡ ಚಮಚದಲ್ಲಿ ಅಷ್ಟೇ ಸಾಕು. ಆಮೇಲೆ ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ತರ ಚಿಕನ್ ನಾವು ವಾಶ್ ಮಾಡಿಟ್ಟಿದ್ದ ಚಿಕನ್ ಹಾಕೊಳ್ಳುವ, ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೇಕಾದ ನೀರು ಹಾಕೊಳ್ಳಿ, ಜಾಸ್ತಿ ನೀರು ಹಾಕಬಾರ್ದು, ನಾನು ತೋರಿಸ್ತೀನಿ.
ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ಒಮ್ಮೆ ನೋಡಿಲಿ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ನಮಗೆ ತೆಂಗಿನಕಾಯಿ ಹಾಕ್ಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ ಇದಕ್ಕೆ ಜಾಸ್ತಿ ನೀರು ಹಾಕುದಿಲ್ಲ. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಫಸ್ಟ್ ಉಪ್ಪು ಹಾಕಿದ್ದೇವೆ, ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ನೋಡ್ಕೊಂಡು. ನಿಮಗೆ ಇದರಲ್ಲಿ ನೀರು ಕಾಣ್ತದಲ್ಲ, ಇಷ್ಟೇ ಸಾಕು, ಜಾಸ್ತಿ ನೀರು ಬೇಡ, ಈ ತರನೇ ಇರಬೇಕು. ಅನಂತರ ಕುಕ್ಕರ್ ಲಿಡ್ ಹಾಕಿ ಒಂದು 2 ವಿಸಿಲ್ ಅಥವಾ 3 ವಿಸಿಲ್ ಬೇಕಾಗಬಹುದು ಚಿಕನ್ ಕುಕ್ ಆಗ್ಲಿಕ್ಕೆ. ನೋಡ್ಕೊಳ್ಳಿ, 2 ಅಥವಾ 3 ವಿಸಿಲ್ ಬೇಕಾಗುತ್ತೆ. ಅನಂತರ ನೋಡಿಲಿ ಒಂದು ಪ್ಯಾನ್ ಇಟ್ಟಿದ್ದೇನೆ, ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಪ್ಯಾನ್ ಇಟ್ಟು ಅದಕ್ಕೆ ಒಂದು 3/4 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. 3/4 ಕಪ್ ಅಥವಾ 1 ಕಪ್ ತೆಂಗಿನ ತುರಿ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. 1 kg ಚಿಕನ್ಗೆ ಒಂದು ಕಪ್ ವರೆಗೂ ನಮಗೆ ತಗೋಬಹುದು ತೆಂಗಿನ ತುರಿ, ಅಷ್ಟೇ ಸಾಕು, ಜಾಸ್ತಿ ಬೇಡ. ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇಟ್ಕೋಬೇಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕೈ ಬಿಡದನೆ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಬರಬೇಕು. ಅಷ್ಟರ ತನಕ ಈ ತರ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿಲಿ, ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಬಂದಿದೆ, ಇನ್ನೂ ಸ್ವಲ್ಪ ಆಗ್ಬೇಕು. ಈ ತರ, ಇಷ್ಟು ಸಾಕು. ಈ ತರ ಗೋಲ್ಡನ್ ಕಲರ್ ಆಗಿ ಬಂದ್ರೆ ಸಾಕು. ಇನ್ನು ಇದು ತಣ್ಣಗಾಗುತ್ತಲ್ಲ, ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು. ಇಲ್ಲಿ ನೋಡಿ, ಈ ತರ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ನೈಸ್ ಆಗಿ ರುಬ್ಕೊಳ್ಳಿ. ಎಷ್ಟು ನೈಸ್ ಆಗಿ ನಮಗೆ ಆಗುತ್ತೋ ಅಷ್ಟು ನೈಸ್ ಆಗಿ ಈ ತರ ರುಬ್ಕೊಳ್ಳಿ. ನೋಡಿಲಿ, ಈ ತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದೊಂದು ಸೈಡಲ್ಲಿ ಇರಲಿ. ಇನ್ನು ಕರಿ ನೋಡುವ. ನಾನಿಲ್ಲಿ ಸ್ಟವ್ ಆಫ್ ಮಾಡಿಟ್ಟಿದ್ದೇನೆ, ಚಿಕನ್ ಕುಕ್ ಆಗಿದೆ. ಇನ್ನು ಇದಕ್ಕೆ ನಾವಿವಾಗ ಪೇಸ್ಟ್ ಮಾಡಿಟ್ಟಿದ್ದೇವಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಇದು ಬೇಕಾದ್ರೆ ಇದೇ ತರ ಸರ್ವ್ ಮಾಡ್ಕೋಬಹುದು. ನಮಗೆ ಬೇಕಿತ್ತು ಚಿಕನ್ ಕರಿ, ಇದು ಗೀ ರೈಸ್ ಜೊತೆ ಅದೇ ತರ ಕೋಳಿ ರೊಟ್ಟಿ ಎಲ್ಲ ಬರುತ್ತಲ್ಲ, ಅದರ ಜೊತೆಗೆ ಇದೇ ತರ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕದೇನೆ, ತೆಂಗಿನಕಾಯಿ ಹಾಕುವಾಗ ಇನ್ನೂ ಚೆನ್ನಾಗಿರುತ್ತೆ. ಅದು ಕೆಲವರಿಗೆ ಇದೇ ತರ ಇಷ್ಟ ಆಗುತ್ತೆ, ಕೆಲವರಿಗೆ ಯಾವ ತರ ಬೇಕು ಆ ತರ ಮಾಡ್ಕೋಬಹುದು. ನೋಡಿಲಿ, ತೆಂಗಿನಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದರ ಜೊತೆಗೆ ಸ್ವಲ್ಪ ನೀರು ಹಾಕ್ಬೇಕು. ಜಾಸ್ತಿ ನೀರು ಬೇಡ, ಜಾಸ್ತಿ ತೇಲು ಆಗ್ಬಾರ್ದು, ಸ್ವಲ್ಪ ತಿಕ್ಕಾಗಿರ್ಲಿ ಕರಿ. ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀರು ಹಾಕೊಳ್ಳಿ. ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ, ಜಾಸ್ತಿ ಬೇಡ. ಸ್ವಲ್ಪ ಉಪ್ಪು ಕಮ್ಮಿ ಉಂಟು, ಅದು ಹಾಕ್ತೇನೆ. ಬೇಕಾದ್ರೆ ಲಾಸ್ಟ್ ಇದಕ್ಕೆ ನಮಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಬಹುದು. ನಾನಿವಾಗ ಹಾಕ್ತಾ ಇಲ್ಲ, ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀರು ಸಾಕು, ಇಷ್ಟೇ ಸಾಕು. ಈ ತರ ಇಷ್ಟು ತಿಕ್ಕಾಗಿರ್ಬೇಕು, ಜಾಸ್ತಿ ತೇಲು ಆಗ್ಬಾರ್ದು. ಇನ್ನು ಚೆನ್ನಾಗಿ ಈ ತರ ಕುದಿಸ್ಬೇಕು. ಇದು ತೆಂಗಿನಕಾಯಿ ಹಾಕಿ ನಾವು ಚೆನ್ನಾಗಿ ಈ ತರ ಕುದಿಸ್ಬೇಕು. ಕುದಿಸಿದ ನಂತರ ಆಫ್ ಮಾಡಿಟ್ಟಿದ್ರೆ ಆಮೇಲೆ ಬೇಕಾದ್ರೆ ನಮಗೆ ಸ್ವಲ್ಪ ಹುಣಸೆ ಹುಳಿ ಉಂಟಲ್ಲ, ಅದು ನೀರಲ್ಲಿ ಕಲಸ್ಕೊಂಡು ಅದರ ನೀರು ಬೇಕಾದ್ರೆ ಸ್ವಲ್ಪ ಹಾಕೋಬಹುದು. ನಮಗೆ ಟೇಸ್ಟ್ ರುಚಿ ನೋಡುವಾಗ ಹುಳಿ ಎಲ್ಲ ಕಡಿಮೆ ಇದ್ರೆ ಸ್ವಲ್ಪ ಬೇಕಾದ್ರೆ ಹಾಕೊಳ್ಳಿ. ನಾನಿವಾಗ ಹಾಕಿಲ್ಲ, ಯಾಕಂದ್ರೆ ನಾನು ಹಾಕಿದ ಟೊಮೆಟೊ ಸ್ವಲ್ಪ ಹುಳಿಯಾಗಿ ಉಂಟು, ಅದಕ್ಕೋಸ್ಕರ. ನೀವು ಬೇಕಾದ್ರೆ ಹಾಕೊಳ್ಳಿ. ಇಷ್ಟು ಸಾಕು. ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಆಫ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು 3/4 ಗಂಟೆ ಎಲ್ಲ ಬಿಟ್ಟು ನೋಡುವಾಗ ಕರಿ ಸ್ವಲ್ಪ ಇನ್ನೂ ತಿಕ್ಕಾಗಿ ಬರುತ್ತೆ. ಆಮೇಲೆ ನಾವು ಇದಕ್ಕೆ ರೋಸ್ಟ್ ಮಾಡಿಕೊಂಡು ಹಾಕಿದ್ದಲ್ಲ ಕೋಕೋನಟ್, ಆದ್ರಿಂದ ಅದು ಎಣ್ಣೆ ಎಲ್ಲ ಬಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಗಂಟೆ ನಂತರ ನಮ್ಮ ಚಿಕನ್ ಕರಿ ಇಲ್ಲಿ ರೆಡಿ ಆಗಿದೆ. ನೋಡಿ, ಇಲ್ಲಿ ಒಂದು ಅರ್ಧ ಗಂಟೆ ನಂತರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನೀವು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಮ್ಗೆ ನೋಡುವಾಗ್ಲೇ ಗೊತ್ತಾಗ್ಬಹುದು ಎಷ್ಟು ರುಚಿಯಾಗಿರುತ್ತೆ ಈ ಒಂದು ಚಿಕನ್ ಕರಿ ಅಂತ. ತುಂಬಾ ಚೆನ್ನಾಗಿರುತ್ತೆ ಇದು ಗೀ ರೈಸ್ ಜೊತೆ, ಆಮೇಲೆ ರೊಟ್ಟಿ, ಕೋಳಿ ರೊಟ್ಟಿ ಎಲ್ಲ ಬರುತ್ತಲ್ಲ ಅದರ ಜೊತೆಗೆ, ಆಮೇಲೆ ಮಂಗಳೂರಲ್ಲೆಲ್ಲ ಕಡುಬು ಪುಂಡಿ ಮಾಡ್ತೀವಿ, ಕಡುಬು ಅಂತ, ಅದರ ಜೊತೆಗೆಲ್ಲ ರೈಸ್ ಕಡುಬು ಅದರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ಈಸಿಯಾಗಿ ಮಾಡಿದ್ದೇವೆ ನೋಡಿದ್ರಲ್ಲ, ಎಷ್ಟು ಸುಲಭವಾಗಿ ಮಾಡಿದ್ದೇವೆ ಅಂತ. ತುಂಬಾ ಸುಲಭವಾಗಿ ಮಾಡುವಂತ ಒಂದು ಚಿಕನ್ ಕರಿ ಇದು ಮಂಗಳೂರಲ್ಲಿ ನಾನು ಹೇಳಿದಾಗೆ ಮಂಗಳೂರು ಕಡೆ ಮಾಡುವ ಚಿಕನ್ ಕರಿ. ಅದು ಸ್ವಲ್ಪ ಈಸಿ ಮೆಥಡ್ ಅಲ್ಲಿ ತೋರಿಸ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೋಬಹುದು. ಇದು ನಾನಿವತ್ತು ಮಾಡಿದ್ದು ಇದು ಗೀ ರೈಸ್ ಜೊತೆ ಮಾಡಿದ್ದೇನೆ. ಗೀ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಗೀ ರೈಸ್ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾವ ತರ ಮಾಡುದಂತ. ಪರ್ಫೆಕ್ಟ್ ಗೀ ರೈಸ್ ಯಾವ ತರ ಮಾಡುದಂತ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ನೋಡಿ, ನೀವು ಚಿಕನ್ ಕರಿ ನೋಡಿದ್ರಲ್ಲ, ನಾನು ಹೇಳ್ದಾಗೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.